ಉಳಿದ ಅನ್ನನ ಬಳಸ್ಕೊಂಡು ಒಂದು ಹೊಸ ರೆಸಿಪಿ ಮಾಡೋಣ ಬನ್ನಿ. ತುಂಬಾ ರುಚಿಯಾಗುತ್ತೆ. ಸೊ ಖಂಡಿತ ಮತ್ತೆ ಮಾಡ್ತೀರಾ ಮತ್ತು 5 ನಿಮಿಷದಲ್ಲಿ ಮಾಡ್ಕೋಬೋದು ಈ ರೆಸಿಪಿ. ಇಲ್ಲಿ ನಾನು ಉಳಿದಂತಹ ಅನ್ನ ತೊಗೊಂಡಿದ್ದೀನಿ. ಒಂದು 2 3 ಕಪ್ ಆಗುವಷ್ಟು. ಈ ರೀತಿ ಕೈಲಿಂದ ಇದನ್ನು ಬಿಡಿಯಾಗಿ ಮಾಡ್ಕೋಬೇಕು. ಓಕೆ ನೋಡಿ, ಎಲ್ಲನೂ ಸೇರಿಸಿ ಈ ರೀತಿ ಬಿಡಿಯಾಗಿ ಮಾಡ್ತಿದ್ದೀನಿ. ನೀವು ಇದನ್ನು ಮಕ್ಕಳ ಟಿಫಿನ್ಗೆ ಕೂಡ ಮಾಡಿ ಹಾಕ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮತ್ತು ನಿಮಗೇನಾದರೂ ಖಾರವಾಗಿ ತಿನ್ನಬೇಕನ್ನಿಸಿದ್ರೆ ಈ ರೆಸಿಪಿ ಕೂಡ ಮಾಡಿ ನೋಡ್ಬೋದು ಒಂದ್ಸಲ. ಇಲ್ಲಿ ನಾನು ಕಲಿಗೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಪುಡಿ ಖಾರ ಹಾಕ್ತಿದ್ದೀನಿ, ಅಂದರೆ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇದನ್ನು ಮೊದಲಿಗೆ ಒಂದು ಸ್ವಲ್ಪನೇ ಕುಟ್ಟಿ ತೊಗೋಬೇಕು. ನಂತರ ಇದಕ್ಕೆ 1 ಚಮಚ ಎಣ್ಣೆ ಹಾಕಿ ಪೂರ್ತಿಯಾಗಿ ಪುಡಿ ಮಾಡ್ಕೊಂಡು ತೊಗೋಬೇಕು, ಅಂದರೆ ಪೂರ್ತಿಯಾಗಿ ಈ ಬೆಳ್ಳುಳ್ಳಿ ಕುಟ್ಕೊಂಡು ತೊಗೋಬೇಕು. ಓಕೆ ನೋಡಿ, ಎಲ್ಲನೂ ಸೇರಿಸಿ ಇವಾಗ ನಾನು ಈ ರೀತಿ ಕುಟ್ಟಿ ತೊಗೊತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇಷ್ಟು ಸಿಂಪಲ್ ರೆಸಿಪಿ ಇಷ್ಟು ರುಚಿನ ಅಂತೀರಾ, ಅಷ್ಟು ರುಚಿಯಾಗಿತ್ತು ಈ ಸಿಂಪಲ್ ರೆಸಿಪಿ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ಎಲ್ಲ ಬೆಳ್ಳುಳ್ಳಿ ನಾನಿವಾಗ ಸಣ್ಣದಾಗಿ ಕುಟ್ಕೊಂಡು ತೊಗೊಂಡಿದ್ದೀನಿ. ಎಷ್ಟು ಸರಿಯಾಗಿ ಕಾಣ್ತಿದೆ ನೋಡಿ. ಇದನ್ನು ಜೋಳದ ರೊಟ್ಟಿ ಮೇಲೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು, ಬಾಯಿ ರುಚಿ ಕೆಟ್ಟಿದ್ರೆ. ಇವಾಗ ಈ ಪುಡಿ ಮಾಡಿದಂತಹ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲನೂ ಸರಿಯಾಗಿ. ಓಕೆ ನೋಡಿ, ಎಲ್ಲನೂ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ಇದರಲ್ಲಿ. ಓಕೆ, ನೀಟಾಗಿ ಎಲ್ಲನೂ ಒಂದು ಸಲ ನಾನಿವಾಗ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗಿದೆ. ಇವಾಗ ಕಡಾಯಿನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ತುಪ್ಪ ಇದ್ದರೆ ತುಪ್ಪ ಕೂಡ ಹಾಕೋಬೋದು. ಎಣ್ಣೆ ಬಿಸಿಯಾಗಿದೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಇವಾಗ ಸಾಸಿವೆ ಜೀರಿಗೆ ಸಿಡಿಬೇಕು. ಈ ಟೈಮ್ನಲ್ಲಿ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ ಒಂದು ಸ್ವಲ್ಪನೇ. ಅದ್ರ ಜೊತೆಗೆ ಸ್ವಲ್ಪನೇ ಇಂಗು ಕೂಡ ನಾನಿಲ್ಲಿ ಹಾಕ್ತಿದ್ದೀನಿ. ಮತ್ತು 1-2 ಮೆಣಸಿನ್ಕಾಯಿ ಕೂಡ ನಾನಿಲ್ಲಿ ಹಾಕ್ಕೊಂಡೇನಿ. ಮತ್ತು ಈ ಎಲ್ಲ ಸಾಮಗ್ರಿ ಸ್ವಲ್ಪನೇ ಬಾಡಿಸ್ಕೊಂಡು ತೊಗೋಬೇಕು, ಹಸಿ ವಾಸನೆ ಹೋಗ್ಬೇಕು ಇದರದ್ದು. ಎಲ್ಲನೂ ಒಂದು ಸ್ವಲ್ಪನೇ ಹುರ್ಕೊಂಡಾದ್ಮೇಲೆ ಇಲ್ಲಿ ಉದ್ದುದ್ದಾಗಿ ಕಟ್ ಮಾಡಿದಂತಹ 1 ಈರುಳ್ಳಿನ ಹಾಕ್ಕೊಂಡಿನಿ. ಈ ಈರುಳ್ಳಿ ಕೂಡ ಪೂರ್ತಿಯಾಗಿ ಕೆಂಪಾಗೋ ತನಕ ಹುರ್ಕೋಬೇಕು. ಈರುಳ್ಳಿ ಕೆಂಪಾದ್ಮೇಲೆ ಇವಾಗ ನಾವು ಮಿಕ್ಸ್ ಮಾಡಿದಂತಹ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮೀಡಿಯಮ್ ಗ್ಯಾಸ್ನಲ್ಲಿ 2-3 ನಿಮಿಷದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿನಿ ನಾನಿಲ್ಲಿ ಕಲರ್ಗೋಸ್ಕರ ಅರಿಶಿನ ಹಾಕಿದ್ದೀನಿ. ಮತ್ತು 1-2 ನಿಮಿಷದನ್ನ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಕೊನೆಗೆ ಇದಕ್ಕೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಸೂಪರಾಗಿ ಮಾಡುವಂತಹ ಈಸಿಯಾಗಿ ಮಾಡುವಂತಹ ಗಾರ್ಲಿಕ್ ರೈಸ್ ರೆಸಿಪಿ ರೆಡಿ ಆಗುತ್ತೆ. ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟು ಸಿಂಪಲ್ ರೆಸಿಪಿ ಇಷ್ಟು ರುಚಿನ ಅಂತೀರಾ. ನಿಮಗೆ ಬಾಯಿ ಕೆಟ್ಟಿದ್ರೆ ಈ ರೆಸಿಪಿ ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ಬಿಸಿ ಇರುವಾಗ ತಿಂದು ನೋಡಿ, ಸೂಪರ್ ಆಗಿರುತ್ತೆ. ಓಕೆ, ಈ ಸಿಂಪಲ್ ಗಾರ್ಲಿಕ್ ರೈಸ್ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಿಸಿ ಇದ್ದಾಗ ತಿಂದು ನೋಡಿ, ಆಹಾ, ಖಂಡಿತ ಮತ್ತೆ ಮಾಡ್ತೀರಾ, ಅಷ್ಟು ರುಚಿಯಾಗಿತ್ತು ಈ ರೆಸಿಪಿ. ಮತ್ತು ಈ ವಿಡಿಯೋ ನೀವು ಎಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.